ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ 13 ಬಿಗ್ ಅಪ್ಡೇಟ್ ಇದು. ಅಮ್ಕು ಡುಮ್ಕು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾನ ಅಥವಾ ಔಟ್ ಆಗಿದ್ರೆ, ಬಿಗ್ ಬಾಸ್ನಿಂದ ಅಗ್ನಿ ಪರೀಕ್ಷೆಯಿಂದ ಔಟ್ ಆಗಿದ್ರೆ ಯಾಕೆ ಹೊರ ಬಂದು ವಿಡಿಯೋವನ್ನು ಮಾಡ್ತಾ ಇಲ್ಲ, ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಇದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಬಿಗ್ ಬಾಸ್ ತಂಡ ಅಂದರೆ ಬಿಗ್ ಬಾಸ್ 13ರ ತಂಡ ಒಂದು ಪ್ರೋಮೋ ಬಿಟ್ಟಾಗ ಆ ಪ್ರೋಮೋದಲ್ಲಿ ಹೈಲೈಟ್ ಆಗಿದ್ದು ಯಾರಂದರೆ ಅದು ಅಮ್ಕು ಡುಮ್ಕು. ಬಿಗ್ ಬಾಸ್ಗೆ ಸೆಡ್ ಹೊಡೆದು ನಾನು ಈ ಟಾಸ್ಕ್ ಮಾಡಲ್ಲ, ನಾನು ಇಲ್ಲಿಗೆ ಬಂದಿದ್ದು ಯಾರನ್ನೂ ಕೂಡ ಇಂಪ್ರೆಸ್ ಮಾಡಲಿಕ್ಕಲ್ಲ, ನಾನು ಆಟ ಆಡ್ಲಿಕ್ಕೆ ಬಂದಿದ್ದೇನೇನು ಅಂತ ಸೆಡ್ಡು ಹೊಡೆದು ಮೈಕನ್ನು ಕಿತ್ತು ಬಿಸಾಡಿ ಹೊರಬಂದಿರುವಂಥ ದೃಶ್ಯ ಪ್ರೋಮೋದಲ್ಲಿ ಹಾಕಲಾಯಿತು. ಜೊತೆಗೆ ಅಮ್ಕು ಡುಮ್ಕುಗೆ ಆವಾಜ್ ಹಾಕಿರುವಂಥ, ನಿನಗೆ ಆಗ್ತಾ ಇಲ್ಲ ಅಂದರೆ ಹೋಯ್ತಾ ಇರು ಎನ್ನುವಂಥ ವಿನಯ್ ಗೌಡ ಅವರ ರಗಡದಂಥ ವಾಯ್ಸ್ ಕೂಡ ಹಾಕಲಾಗಿತ್ತು, ಧ್ವನಿ ಕೂಡ ಹಾಕಲಾಗಿತ್ತು ಮತ್ತು ಆ ವಿಡಿಯೋ ಕೂಡ ಪ್ರೋಮೋದಲ್ಲಿ ತುಂಬ ಹೈಲೈಟ್ ಆಗಿತ್ತು. ಮತ್ತು ಆ ಪ್ರೋಮೋ ಬಿಗ್ ಬಾಸ್ 13ಕ್ಕೆ ಒಂದೊಳ್ಳೆಯ ಮೈಲೇಜನ್ನು ಕೊಟ್ಟು ಒಂದೊಳ್ಳೆಯ ಬೂಸ್ಟನ್ನು ಕೂಡ ಕೊಟ್ಟಿತ್ತು. ಅದಾದ ನಂತರ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾ ಇದ್ರು, ಬಿಗ್ ಬಾಸ್ ನಿಜವಾಗಿಯೂ ಕೂಡ ಅಮ್ಕು ಡುಮ್ಕು ಅವರನ್ನು ಸೆಲೆಕ್ಟ್ ಮಾಡಿದೆಯಾ, ಅಥವಾ ವಿನಯ್ ಗೌಡ ಹೇಳಿದ್ದಕ್ಕೂ ಅಥವಾ ಅಲ್ಲಿ ಆಗಿರುವಂಥ ಅಮ್ಕು ಡುಮ್ಕು ಅವರು ಹೇಳಿದ್ದಕ್ಕೂ ಏನಾದ್ರು ಸಿಂಕ್ ಇದೆಯಾ, ಅಥವಾ ಪ್ರೋಮೋದಲ್ಲಿ ಮಾತ್ರ ಹಾಗೆ ತೋರಿಸಲಾಗಿದೆಯಾ. ಒಂದು ವೇಳೆ ಅಮ್ಕು ಡುಮ್ಕು ಸಿಲೆಕ್ಟ್ ಆಗಿಲ್ಲ ಅಂದರೆ ಈಗಾಗಲೇ ಸಿಲೆಕ್ಟ್ ಆಗದೆ ಹೊರಗೆ ಬಂದಿರುವಂಥ 3-4 ಅಭ್ಯರ್ಥಿಗಳು ಬಿಗ್ ಬಾಸ್ನ ವಿರುದ್ಧವಾಗಿ ರೊಚ್ಚಿಗೆದ್ದು ವಿಡಿಯೋನ ಮಾಡಿದ್ದಾರೆ. ನಿರಂಜನ್ ದೇಶಪಾಂಡೆ ವಿರುದ್ಧ ಜಯಪ್ರಕಾಶ್ ಗೌಡ ಅವರು ಹರಿಹಾಯ್ದಿದ್ದಾರೆ. ಮತ್ತೊಬ್ಬ ಅಭ್ಯರ್ಥಿ ಕೂಡ ನನಗೆ ಸಿಲೆಕ್ಟ್ ಆಗಿಲ್ಲ ಅಂದರೂ ತೊಂದರೆ ಇಲ್ಲ, ನನ್ನ ಫುಟೇಜನ್ನ ಕಂಪ್ಲೀಟ್ ಆಗಿ ಅಗ್ನಿ ಪರೀಕ್ಷೆಯಲ್ಲಿ ಹಾಕಿ ಆಗ ಗೊತ್ತಾಗುತ್ತೆ ನಾನು ಬಿಗ್ ಬಾಸ್ಗೆ ಸಿಲೆಕ್ಟ್ ಆಗಬೇಕಿತ್ತ ಬೇಡವೇನು ಅಂತ ಒಂದು ಆಕ್ರೋಶದ ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ಬಿಗ್ ಬಾಸ್ ಸಿಲೆಕ್ಟ್ ಆಗಿಲ್ಲ ಅಂದರೆ ಇದೇ ಅಮ್ಕು ಡುಮ್ಕು ಮಂಜ ಬಿಗ್ ಬಾಸ್ನಿಂದ ಹೊರ ಬಂದು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಹಾಗಿದ್ರೆ ಬಿಗ್ ಬಾಸ್ಗೆ ನಿಜವಾಗಿಯೂ ಕೂಡ ಸಿಲೆಕ್ಟ್ ಆದ್ನಾ ಅಮ್ಕು ಡುಮ್ಕು ಅಥವಾ ಆಗಿಲ್ವಾ, ಆಗಿಲ್ಲ ಅಂದರೆ ಯಾಕೆ ವಿಡಿಯೋ ಮಾಡ್ತಿಲ್ಲ, ಆಗಿದ್ದರೆ ಆ ಪ್ರೋಮೋದಲ್ಲಿ ಯಾಕೆ ಹಾಗೆ ಸ್ವಲ್ಪ ವಿರುದ್ಧವಾಗಿ ತೋರಿಸಲಾಯಿತು ಅನ್ನುವಂಥ ಒಂದು ಚರ್ಚೆ ದೊಡ್ಡದಾಗಿ ಆಗ್ತಾ ಇದೆ. ಆ ಚರ್ಚೆ ಆಗಬೇಕಿತ್ತ ಬೇಡವಾ ಅದು ಬೇರೆ ಪ್ರಶ್ನೆ. ಬಿಗ್ ಬಾಸ್ ಒಂದು ಕೂಡಲೇ ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ನೀವು ಮಾಡಲಿಲ್ಲ ಅಂದರೆ ಆ ಕ್ಷಣದಿಂದಲೇ ಬಿಗ್ ಬಾಸ್ ಆ ಸ್ಪರ್ಧಿಗಳು ಹೊರ ಹಾಕುತ್ತೆ. ನೋಡಿ, ನಿಮಗೊಂದು ಪೇಪರ್ ಕೊಡ್ತಾರೆ, ಎಕ್ಸಾಮಿಗೆ ಹೋಗ್ತೀರ ನೀವು, 10th PUC ಎಕ್ಸಾಮಿಗೆ ಹೋದಾಗ ನಿಮಗೊಂದು ಪೇಪರ್ ಕೊಡ್ತಾರೆ, ಇದಕ್ಕೆ ಉತ್ತರಿಸಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಕ್ವಶನ್ ಪೇಪರ್ನಲ್ಲಿ. ನಿಮ್ಗೆ ಅದಕ್ಕೆ ಉತ್ತರಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಏನಾಗುತ್ತೆ, ನೀವು ಫೇಲ್ ಆಗ್ತೀರಿ. ಸೊ ನೀವು ಅಲ್ಲಿಂದ ಹೊರಗೆ ಬಂದಂಥ ಅರ್ಥ ಆಗುತ್ತೆ. ಹೀಗಾಗಿ ಬಿಗ್ ಬಾಸ್ದಲ್ಲೂ ಒಂದು ಕಾನ್ಸೆಪ್ಟ್ ಇದೆ, ಬಿಗ್ ಬಾಸ್ ಹೇಳಿದಂಥ ಮಾತಿಗೆ ನೀವು ಕೇಳಬೇಕಾಗತ್ತೆ. ನೀವು ಕೇಳಿಲ್ಲ ಅಂದರೆ ನಿಮ್ಮನ್ನು ಆ ಕ್ಷಣದಿಂದ ಹೊರಗೆ ಹಾಕಲಾಗುತ್ತೆ. ಸೊ ಸಂಗೀತ ಶೃಂಗೇರಿಯವರನ್ನು ನೀವು ಇಂಪ್ರೆಸ್ ಮಾಡಬೇಕು. ಸಂಗೀತ ಶೃಂಗೇರಿ ಕೇವಲ ಆಬ್ಜೆಕ್ಟ್ ಆಗಿರ್ತಾಳೆ, ಅಂದರೆ ಒಂದು ಹುಡುಗಿ ಆಗಿರ್ತಾಳೆ. ಸಂಗೀತ ಶೃಂಗೇರಿ ಅನ್ನುವಂಥ ಒಂದು ಸುಂದರ ಹುಡುಗಿಯನ್ನು ನೀವು ಇಂಪ್ರೆಸ್ ಮಾಡಬೇಕು. ನೀವು ಯಾವ ಥರದಲ್ಲಿ ಇಂಪ್ರೆಸ್ ಮಾಡ್ತೀರಿ ಅದೊಂದು ಟಾಸ್ಕ್ ಆಗಿರುತ್ತೆ. ಆ ಟಾಸ್ಕ್ ಮಾಡ್ಲಿಕ್ಕೆ ನಿರಂಜನ್ ದೇಶಪಾಂಡೆ ಅವರು ಅಮ್ಕು ಡುಮ್ಕು ಹೇಳ್ತಾರೆ, ಅಮ್ಕು ಡುಮ್ಕು ಏನೋ ಒಂದು ಸಲ ಪರ್ಸ್ನಲಾಗಿ ತೆಗೆದುಕೊಂಡಾಗ ಮಾಡ್ತಾರೆ. ಯಾಕಂದರೆ ಅಮ್ಕು ಡುಮ್ಕು ಅನಿಸುತ್ತೆ ಅವರು ನನಗೇನು ದೊಡ್ಡವರು, ನಾನು ಚಿಕ್ಕವನು, ನೋಡ್ಲಿಕ್ಕೆ ಸುಂದರವಾಗಿದ್ದಾರೆ, ನಾನು ಅಷ್ಟಕ್ಕಷ್ಟಿದ್ದೇನೆ, ನಾನು ಯಾಕೆ ಅವರನ್ನು ಪ್ರಪೋಸ್ ಮಾಡ್ಲಿಕ್ಕೆ ಹೋಗಿ ಅವ್ರು ಏನಾದ್ರು ಮಾತಾಡಿ ಅದನ್ನು ಟ್ರೋಲ್ ಆಗೋ ಬದಲು ಇಲ್ಲ ನಾನು ಇರೋದೇ ಹೀಗೆ ಅನ್ನುವಂಥ ಮಾತನ್ನು ಹೇಳಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಆಭಾಸಕ್ಕೂ ಕಾರಣ ಮಾತ್ರ. ಮತ್ತು ವಿನಯ್ ಗೌಡ ಅವರು ಹೇಳಿದಂಥ ಮಾತಿದೆಯಲ್ಲ, ನಿಮ್ಗಿಲ್ಲ ಆಗಲಿಲ್ಲ ಅಂದರೆ ಇಂಪ್ರೆಸ್ ಮಾಡಲಿಕ್ಕೆ ಆಗಿಲ್ಲ, ಬಿಗ್ ಬಾಸ್ ಮಾತು ಕೇಳಿಲ್ಲ ಅಂದರೆ ಈಗಿಂದಲೇ ಹೊರಗೆ ಹೋಗ್ಬೋದು. ಹೋಗ್ತಾ ಇರುವಂಥ ಮಾತು ಅನೇಕರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಕೂಡ ಕೇಳಿ ಬಂದಿತ್ತು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸಮಾಧಾನವಾಗಿ ಕಳಿಸಿ, ದೂರದ ಊರಿಂದ ಬಂದಿರ್ತಾರೆ, ಪ್ರಯತ್ನ ಪಟ್ಟಿರ್ತಾರೆ, ಆಸೆ ಇರುತ್ತೆ, ಅದನ್ನು ಬಿಟ್ಟು ಅದೊಳ್ಳೆ ಅದು ಹೇಳಬಾರ್ದು, ಆ ಥರದಲ್ಲಿ ಆವಾಜಾಗಿ ಕಳಿಸಿ ಇದಕ್ಕೆ ಅರ್ಥ ಏನು ಎನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆಯಾಗಿತ್ತು. ಮುಖ್ಯ ವಿಷಯ ಅಂದರೆ ಅಮ್ಕು ಡುಮ್ಕು ಸಿಲೆಕ್ಟ್ ಆಗಿದ್ದನ ಇಲ್ವಾ, ಅಮ್ಕು ಡುಮ್ಕು ಸಿಲೆಕ್ಟ್ ಆಗಿದ್ದರೆ ಯಾಕೆ ಪ್ರೋಮೋದಲ್ಲಿ ಹಾಕಿ ತೋರಿಸಲಾಯಿತು. ಒಂದು ವೇಳೆ ಅಮ್ಕು ಡುಮ್ಕು ಸಿಲೆಕ್ಟ್ ಆಗಿಲ್ಲ ಅಂದರೆ ಅಮ್ಕು ಡುಮ್ಕು ಹೊರಗೆ ಬಂದು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ. ಇದು ಇದೀಗ ಎಕ್ಸ್ಕ್ಲೂಸಿವ್ ಆದಂಥ ಒಂದು ವಿಷಯ. ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಅಮ್ಕು ಡುಮ್ಕುಗೆ ಅವರ ಸ್ನೇಹಿತರೊಬ್ಬರು ಫೋನ್ ಮಾಡ್ತಾರೆ, ಏನೋ ಮಂಜ ನೀನು ಸಿಲೆಕ್ಟ್ ಆಗಿದೆಯಾ ಇಲ್ವಾ ಅಂತ ಕೇಳಿದಾಗ ಅಮ್ಕು ಡುಮ್ಕು ಹೇಳ್ತಾರೆ, ಸದ್ಯ ಸಿಲೆಕ್ಟ್ ಆಗಿಲ್ಲ ಅಣ್ಣ. ಸೊ ಅಮ್ಕು ಡುಮ್ಕು ಸದ್ಯ ಸಿಲೆಕ್ಟ್ ಆಗಿಲ್ಲ. 2ನೇ ಕಾಲ್ ಮಾಡಿದಾಗ ಹೇಳ್ತಾರೆ ಮತ್ತೊಂದು ರೌಂಡ್ ಇದೆಯಂತೆ. ಈಗ ಬರ್ತಾನೆ, ಲಕ್ಷಾಂತರ ಬಯೋಡಾಟಾದಲ್ಲಿ, ಲಕ್ಷಾಂತರ ಅಪ್ಲಿಕೇಶನ್ನಲ್ಲಿ
4,000 ಜನ ಅಪ್ಲಿಕೇಶನ್ಗೆ ಬಿಗ್ ಬಾಸ್ ತಂಡ ರಿಪ್ಲೈ ಮಾಡುತ್ತೆ. ಆ 4,000 ಜನರಲ್ಲಿ 300 ಜನರನ್ನ 1-to-1 ಮೀಟಿಂಗ್ ಮಾಡುತ್ತೆ. 300 ಜನರಿಂದ 60 ಜನರನ್ನ ಬಿಡದಿಯ ಬಿಗ್ ಬಾಸ್ ಮನೆಯ ಸ್ಟೇಜಿಗೆ ಕರ್ಕೊಂಡು ಹೋಗುತ್ತೆ. ಒಂದಿನ 30 ಜನರನ್ನ ಟಾಸ್ಕ್ ಕೊಟ್ಟು ಬಿಗ್ ಬಾಸ್ ತಂಡ ಹೇಳುವಂತೆ ಅನೇಕ ಟಾಸ್ಕನ್ನು ಮಾಡಲಾಗುತ್ತೆ. ಒಂದಿನ ಗ್ಯಾಪ್ ಬಿಟ್ಟು ಕಳೆದ ಒಂದು ಬುಧವಾರದಂದು ಮತ್ತು 30 ಜನಕ್ಕೆ ಬಿಗ್ ಬಾಸ್ ತಂಡ ಟಾಸ್ಕನ್ನು ಕೊಡ್ತಾರೆ. ಅಲ್ಲಿ 3 ಎಸ್ ಅಂದರೆ 4 ಜನ ಜಡ್ಜಸ್ ಇರ್ತಾರೆ. ವಿನಯ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಅನ್ನುವಂಥ 4 ಜನ ಜಡ್ಜಸ್ ಇರ್ತಾರೆ. ನಿರಂಜನ್ ದೇಶಪಾಂಡೆ ಅನ್ನುವಂಥ ಒಬ್ಬ ಆ್ಯಂಕರ್ ಇರ್ತಾರೆ. ಆ್ಯಂಕರ್ ಹೇಳಿದ ಹಾಗೆ ಸ್ಪರ್ಧಿಗಳು ಮಾಡಬೇಕಾಗುತ್ತೆ. ಆ ಸ್ಪರ್ಧಿಗಳು ಮಾಡಿದಂಥ ಟಾಸ್ಕನ್ನು ನೋಡಿ ಜಡ್ಜಸ್ಗಳು ಎಸ್ ಎನ್ನುವಂಥ ಗೇರನ್ನು ಒತ್ತಾರೆ ಅಥವಾ ನೋ ಎನ್ನುವಂಥ ಗೇರನ್ನು ಒತ್ತಾರೆ. 3 ಎಸ್ ಬಂದರೆ ಅವರು ಸೆಪ್ಟೆಂಬರ್ 5ನೇ ತಾರೀಕು ಟೆಲಿಕಾಸ್ಟ್ ಆಗಿರುವಂಥದ್ದು ಅಥವಾ ಬಿಗ್ ಬಾಸ್ ಫೈನಲ್ ಸೀಸನ್ಗೆ ಸೆಲೆಕ್ಟ್ ಆಗ್ತಾರೆ. ಒಂದು ವೇಳೆ 2 ಬಂದರೆ ಅವರು ಬಿಗ್ ಬಾಸ್ ಫೈನಲ್ ಸೀಸನ್ ಹೋಗ್ಲಿಕ್ಕಾಗಲ್ಲ, ಅವರು ಅಲ್ಲಿಂದ ರಿಜೆಕ್ಟ್ ಆಗ್ತಾರೆ. ಸದ್ಯದ ಮಾಹಿತಿ ಪ್ರಕಾರ 60ರಲ್ಲಿ 3ರಿಂದ 4 ಜನಕ್ಕೆ 3 ಜಡ್ಜಸ್ಗಳು ಎಸ್ ಅಂದಿದ್ದಾರೆ. ಅದರಲ್ಲಿ 4 ಜಡ್ಜಸ್ಗಳು ಒಬ್ಬರಿಗೆ ಎಸ್ ಅಂದಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹೀಗಾಗಿ 3ರಿಂದ 4 ಸ್ಪರ್ಧಿಗಳು ಇದೀಗ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಮತ್ತು ಒಂದು 2 ಸೆಲೆಕ್ಟ್ ಮಾಡುವಂಥ ವಿಚಾರ ಇದೆ. ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಈಗಾಗಲೇ ಆ ಶೋ ಅಂದರೆ ಅಗ್ನಿ ಪರೀಕ್ಷೆಯ ಒಂದು ಟಾಸ್ಕ್ ಮುಗಿದಿದೆ. 60 ಜನರ ಟಾಸ್ಕನ್ನು ಕೂಡ ಮುಗಿದಿದೆ. ಆದರೆ 2 ಹೋಲ್ಡಲ್ಲಿ ಇಟ್ಟಿದ್ದಾರೆ. ಒಂದು ವೇಳೆ ಯಾರಾದರೂ ಮೇನ್ ಗೆಸ್ಟ್ ಈ ಸೆಲೆಬ್ರಿಟಿಗಳು 15 ಜನ ಸೆಲೆಕ್ಟ್ ಮಾಡಬೇಕಂತಿದೆಯಲ್ಲ, ಆ 15ರಲ್ಲಿ ಯಾರಾದರೂ ಕೈ ಕೊಟ್ಟರೆ ಅಥವಾ ಏನಾದರೂ ಆಯ್ತಂದರೆ ಕೊನೆಯ ಗಳಿಗೆ ತಾನು ಬರಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರೆ ಆಗ ಇಲ್ಲಿ 2 ಕೊನೆಯ ಒಂದು 2 ದಿನದ ಒಳಗಾಗಿ ಸೆಲೆಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಮ್ಕು ಡುಮ್ಕು ಸದ್ಯಕ್ಕೆ ಸೆಲೆಕ್ಟ್ ಆಗಿಲ್ಲ. ಕೆಲವೊಬ್ಬರನ್ನ ಇಟ್ಕೊಂಡಿದ್ದಾರೆ ಹೋಲ್ಡಲ್ಲಿ ಅನ್ನುವಂಥ ಮಾತಿದೆ. ಆದರೂ ಕೂಡ ಬಿಗ್ ಬಾಸ್ಗೆ ಈ ಅಮ್ಕು ಡುಮ್ಕು ಸೆಲೆಕ್ಟ್ ಆಗಿದ್ದಾನ ಇಲ್ವಾ ಎನ್ನುವಂಥ ಕನ್ಫರ್ಮೇಷನ್ ಪ್ರಕಾರ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಸೀಸನ್ 13ಕ್ಕೆ ಅಮ್ಕು ಡುಮ್ಕು ಸೆಲೆಕ್ಟ್ ಆಗಿಲ್ಲ ಎನ್ನುವಂಥ ಮಾತು ಸ್ವತಃ ಅಮ್ಕು ಡುಮ್ಕು ತನ್ನ ಸ್ನೇಹಿತರೊಂದಿಗೆ ಹೇಳಿದ್ದಾರೆ. ಹಾಗಾದರೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಅಮ್ಕು ಡುಮ್ಕು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗುತ್ತೆ. ಅದಕ್ಕೆ ಅಮ್ಕು ಡುಮ್ಕು ಕೂಡ ದಡ್ಡನಲ್ಲ, ಅತ್ಯಂತ ಬುದ್ಧಿವಂತ. ಇಲ್ಲಿ ಬಂದು ಕನ್ನಡ ಮಾತನಾಡಿಕೊಂಡು ಸೆಲೆಬ್ರಿಟಿ ಥರ ಆಡ್ತಾ ಇದ್ದಾರೆ ಅಥವಾ ಬಿಡದಿ ಹೋರಾಟಕ್ಕೆ ಕೂಡ ಹೋಗ್ತಾರೆ. ಬಿಡದಿ ಹೋರಾಟ ಏನು ಇದೆಯಲ್ಲಿ ಏನಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಗೊತ್ತಿಲ್ಲ, ಆದರೆ ಬಿಡದಿ ಹೋರಾಟಕ್ಕೆ ಅವ್ರನ್ನ ಕರೆಸ್ಕೊಂಡಿದ್ದಾರೆ. ಹಾಗಾಗಿ ಒಂದೊಳ್ಳೆಯ ಜನಪ್ರಿಯತೆ ಇದೆ, ಒಂದೊಳ್ಳೆಯ ಜಂಜಿಯ ಹುಚ್ಚಾಟದ ಒಂದು ಬೆಂಬಲ ಕೂಡ ಇದೆ. ಹೀಗಾಗಿ ಅಮ್ಕು ಡುಮ್ಕು ಕೂಡ ಬುದ್ಧಿವಂತ. ಈ ಮೊದಲು ಬಿಗ್ ಬಾಸ್ ವಿನಯ್ ಗೌಡ, ಬುಜ್ಜಿ, ಡಾಗ್ ಸತೀಶ್ ವಿಷಯದಲ್ಲಿ ವಿನಯ್ ಗೌಡನ ಹೊಗಳಿದ್ರು, ಸುದೀಪ್ ಅವ್ರನ್ನ ಹೊಗಳಿದ್ರು. ಈಗ ಬಿಗ್ ಬಾಸನ್ನು ಅಗಾಧವಾಗಿ ಹೊಗಳಿದಂಥ ವ್ಯಕ್ತಿ ವಿನಯ್ ಗೌಡ ಹೋಗ್ತಾ ಇರು ಅನ್ನುವಂಥ ಆವಾಜ್ ಹಾಕಿದ್ರು ಕೂಡ ಯಾಕೆ ಅಮ್ಕು ಡುಮ್ಕು ಒಂದು ವಿಡಿಯೋ ಮಾಡ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಎದುರಾದಾಗ ಈಸ್ ಸೋ ಟ್ಯಾಲೆಂಟೆಡ್. ಯಾಕಂದರೆ ಓಡುವಷ್ಟು ದಿನ ಓಡ್ಬಿಡ್ಲಿ. ತುಂಬ ಜನ ಈಗ ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ನಾನು ಸಿಲೆಕ್ಟ್ ಆಗಿದ್ದನ ಇಲ್ವಾ, ನಾನು ಬಂದು ವಿಡಿಯೋ ಮಾಡಿಬಿಟ್ರೆ ಆ ಕ್ರೇಜ್ ನಿಂತು ಬಿಡುತ್ತೆ. ಬೇಡ, ಆಗಸ್ಟ್ 16 ತನಕ ಇದೇ ಕ್ರೇಜ್ ಮುಂದುವರಿಲಿ. ಆಗಸ್ಟ್ 16 ನಂತರ ನಾನು ಸಿಲೆಕ್ಟ್ ಆಗಿದ್ದಾನೆ ಇಲ್ವ ಅನ್ನುವಂಥ ಚರ್ಚೆ ಬರುತ್ತೆ. ಆಗ ಅದಾದ ನಂತರ ನಾನು ವಿಡಿಯೋ ಮಾಡ್ರಾಗತ್ತೆ. ಅಲ್ಲಿ ತನಕ ಓಡುವಷ್ಟು ದಿನ ಓಡ್ಬಿಡ್ಲಿ ಅನ್ನುವಂಥ ಬುದ್ಧಿವಂತಿಕೆ ಇದೆ ಎನ್ನುವಂಥ ಮಾತು ಇದೀಗ ಅವರ ಸ್ನೇಹಿತರ ಜೊತೆ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿ ನನಗೂ ಕೂಡ ಸಿಕ್ಕಿದೆ. ಓಡುವಷ್ಟು ದಿನ ಓಡ್ಬಿಡ್ಲಿ. ನೋಡಿ, ಬಿಗ್ ಬಾಸ್ಗೆ ಸಿಲೆಕ್ಟ್ ಆಗಿ ಫೈನಲಿಗೆ ಹೋಗಿ ರನ್ನರ್ ಅಪ್ ಆದಂತರೂ ಕೂಡ ಸದ್ದಿಲ್ಲದೆ ಮನೆಗೆ ಹೋದಂಥ ವಿಚಾರ ಇದೆ. ಅಂಥದ್ರಲ್ಲಿ ಕೇವಲ ಮೊದಲ ಹಂತದ ಸಿಲೆಕ್ಷನಲ್ಲಿ ಇಷ್ಟೊಂದು ದೊಡ್ಡ ಹವಾ ಮಾಡಿದ್ದಾರೆ. ಅದು ಪಾಸಿಟಿವ್ ಹವಾನೋ ನೆಗೆಟಿವ್ ಹವಾನೋ ಎಲ್ಲವೂ ಬೇರೆ ಪ್ರಶ್ನೆ. ಆದರೆ ಬಿಗ್ ಬಾಸ್ನ ಒಂದೇ ಒಂದು ಪ್ರೋಮೋನ ಇಟ್ಕೊಂಡು 100 ಜನ ಇನ್ಫ್ಲುಯೆನ್ಸರ್ಗಳು 100 ಟಾಕ್ಗಳು ಬರ್ತಾಯಿದೆ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದನಾ ಇಲ್ವಾ, ಸೆಲೆಕ್ಟ್ ಆಗಿಲ್ಲ ಅಂದರೆ ಯಾಕೆ ವಿಡಿಯೋ ಮಾಡ್ತಿಲ್ಲ, ಏನಿದ್ರ ಕತೆ, ಬಿಗ್ ಬಾಸ್ಗೆ ಆವಾಜ್ ಹಾಕಿ ಬಂದಂಥ ಅಮ್ಕು ಡುಮ್ಕು ನಿಜವಾಗಿಯೂ ಕೂಡ ಇರಬೇಕಾದಂಥ ಸ್ಪರ್ಧಿ ತಾನು ಹೀಗೆ ಇರ್ತೇನೆ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ಸಾಬೀತುಪಡಿಸ್ಕೊಂಡು ಅರ್ಹತಾ ಸುತ್ತಿನಲ್ಲಿ ಹೊರಗೆ ಬಂದಂಥ ಅಮ್ಕು ಡುಮ್ಕು. ಹೀಗೆ ಅನೇಕ ಹೆಡ್ಲೈನ್ಸಲ್ಲಿ ಅಮ್ಕು ಡುಮ್ಕು ವಿಡಿಯೋ ಓಡ್ತಿದೆ. ಅದು ಕೂಡ ಅಮ್ಕು ಡುಮ್ಕು ತಲುಪಿದೆ ಮತ್ತು ಅವರ ತಂಡಕ್ಕೆ ತಲುಪಿ. ಹೀಗಾಗಿ ಅಮ್ಕು ಡುಮ್ಕು ಸದ್ಯದ ಮಟ್ಟಿಗೆ ಸೆಲೆಕ್ಟ್ ಆಗಿಲ್ಲ. ಮೇ ಬಿ ಫೈನಲಲ್ಲಿ 1-2 ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಸದ್ಯದ ಮಟ್ಟಿಗೆ ಅಮ್ಕು ಡುಮ್ಕು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿಲ್ಲ. ನಮಗೆ ತಿಳಿದಂಥ ಮಾಹಿತಿ ಪ್ರಕಾರ ಅವರ ಸ್ನೇಹಿತರ ಜೊತೆಗೆ ಮಾತನಾಡಿದಂಥ ಅಮ್ಕು ಡುಮ್ಕು ಸದ್ಯ ಸೆಲೆಕ್ಟ್ ಆಗಿಲ್ಲ, ನೋಡಬೇಕು ಎನ್ನುವಂಥ ಮಾತನ್ನು ಹೇಳಿದರೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂದರೆ ಓಡುವಷ್ಟು ದಿನ ಓಡ್ಬಿಡ್ಲಿ. ಇದು ಪಕ್ಕಾ ಮಾಹಿತಿ. ಓಡುವಷ್ಟು ದಿನ ಓಡ್ಬಿಡ್ಲಿ. ಆಗಸ್ಟ್ 16 ನಂತರ ವಿಡಿಯೋ ಮಾಡ್ತೇನೆ, ಅದಾದ ನಂತರ ಏನಾದರೂ ಆದರೆ ಆಗಿಬಿಡ್ಲಿ. ಯಾಕಂದರೆ ಬಿಗ್ ಬಾಸ್ ಸೆಲೆಕ್ಟ್ ಆಗುವುದು ದೊಡ್ಡ ಪ್ರಶ್ನೆ. ಬಿಗ್ ಬಾಸ್ಗಾಗಿ 100 ಜನ 1000 ಜನ ವರ್ಷಾನುಗಟ್ಟಲೆ ಪ್ರಯತ್ನ ಪಡ್ತಾರೆ, ಟ್ರೈನಿಂಗ್ ಕೂಡ ಹೋಗ್ತಾರೆ. ಅಂಥದ್ರಲ್ಲಿ ಒಂದೇ ಒಂದು ಶಾಟ್ ಇಂಪ್ರೆಸ್ ಮಾಡಿ ಅಂದಾಗ ನಾನು ಮಾಡಲ್ಲ,
ನಾನು ಇರೋದು ಹೀಗೆ, ನಾನು ಆಟ ಆಡ್ಲಿಕ್ಕೆ ಬಂದಿದ್ದೀನಿ ಹೊರತು ನಾನು ಯಾರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಬಿಗ್ ಬಾಸ್ನಿಂದ ಹೊರಬಂದಂಥ ಅಮ್ಕು ಡುಮ್ಕು ಸದ್ಯ ಈ ಆಗಸ್ಟ್ 16 ತನಕ ಅಮ್ಕು ಡುಮ್ಕುದೇ ಹವಾ ಇರುತ್ತೆ. 1 ವಾರ 2 ವಾರ ಹವಾ ಇದ್ರೆ ಸಾಕಲ್ಲ, ಮುಂದೆ ಅದೇ ಜನಪ್ರಿಯತೆ ಆಗುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಅಮ್ಕು ಡುಮ್ಕು ವಿಡಿಯೋ ಹೇಗೆ ಬರುತ್ತೆ ಎಲ್ಲವೂ ಕೂಡ ಕಾದು ನೋಡೋಣ. ಒನ್ ಲೈನ್ ಸಾರಾಂಶ ಅಂದರೆ ಬಿಗ್ ಬಾಸ್ ಅರ್ಹತಾ ಸುದ್ದಿನಲ್ಲಿ ಇದೇ ಅಮ್ಕು ಡುಮ್ಕು ಹೊರಬಂದಿದ್ದಾರೆ. ಸದ್ಯ ಯಾವ ವಿಡಿಯೋವನ್ನು ಕೂಡ ಮಾಡ್ತಾ ಇಲ್ಲ, ಸ್ವಲ್ಪ ಹುಷಾರಿಲ್ಲ ಎನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಆದರೆ ಅದಕ್ಕಿಂತ ಮೊದಲು ಅಮ್ಕು ಡುಮ್ಕು ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂದರೆ ಸದ್ಯದ ಟ್ರೆಂಡ್ನಲ್ಲಿ ನಾನು ಒಳಗಿದ್ದೀನ ಹೊರಗಿದ್ದೀನ, ನಾನು ಸೆಲೆಕ್ಷನ್ ಆಗಿದ್ದೀನಿ ಇಲ್ವ ಎನ್ನುವಂಥ ಒಂದು ಮಾತು ಓಡಲಿ ಎನ್ನುವಂಥ ಕಾರಣಕ್ಕಾಗಿ ಆಗಸ್ಟ್ 16ರಿಂದ ಮುಂದಿನ ಎಪಿಸೋಡ್ನಲ್ಲಿ ರಿವೀಲ್ ಆಗೋ ತನಕ, ಆಗಸ್ಟ್ 16ಕ್ಕೆ ರಿವೀಲ್ ಆಗತ್ತಂತಿಲ್ಲ, ಆಗಸ್ಟ್ 16ರಿಂದ ಟೆಲಿಕಾಸ್ಟ್ ಆಗುತ್ತಲ್ಲ ಅಗ್ನಿ ಪರೀಕ್ಷೆ, ಅಲ್ಲಿಂದ ಯಾವಾಗ ಅಮ್ಕು ಡುಮ್ಕು ವಿಷಯ ಬಂದು ಹೊರಗೆ ಬರ್ತಾನಲ್ಲ ಅದಾದ ನಂತರ ನಾನು ವಿಡಿಯೋ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾತು ಇದೀಗ ಸಿಗ್ತಾ ಇದೆ. ಸೊ ಅಮ್ಕು ಡುಮ್ಕು ಸೆಲೆಕ್ಟ್ ಆಗಿಲ್ಲ. ಅಮ್ಕು ಡುಮ್ಕು ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂದರೆ ಜನಪ್ರಿಯತೆ ಇದೆ, ಆದಷ್ಟಿನ ಓಡಲಿ ಅನ್ನುವಂಥ ಕಾರಣಕ್ಕಾಗಿ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾರು ಸೆಲೆಕ್ಷನ್ ಆಗುತ್ತೆ, ಯಾರು ಪ್ರಾಬಬಲ್ ಲಿಸ್ಟ್ನಲ್ಲಿದ್ದಾರೆ, ಯಾರು 60ರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಎಲ್ಲವೂ ಕೂಡ ಕಾದು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.